ನಮಸ್ಕಾರ ಎಲ್ರಿಗೂ. ಹೆಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿಬಿಟ್ಟು. ಏನು ಹೇಳಬೇಕು ನಂಗೆ ಗೊತ್ತಿಲ್ಲ. ಇಷ್ಟು ದಿನ ಬರೀ ಮನೆಯಲ್ಲಿದ್ದೆ, ಇವಾಗೂ ಮನೆಯಲ್ಲೇ ಇದ್ದೀನಿ. ಸೊ ಐ ಜಸ್ಟ್ ಡಿಂಟ್ ಫೀಲ್ ಲೈಕ್ ವ್ಲಾಗಿಂಗ್. ಸೊ ಪದೇ ಪದೇ ಅದೇ ಸೇಮ್ ರೂಟೀನ್ ನಿಮಗೆಲ್ಲ ಬೋರ್ ಆಗುತ್ತೆ ಅಂತ ಅಂದ್ಕೊಂಡು ಸೊ ಐ ಹ್ಯಾವ್ ನಾಟ್ ವ್ಲಾಗ್ಡ್ ಎನಿಥಿಂಗ್ ದೀಸ್ ಮೆನಿ ಡೇಸ್. ಸೊ ಇಷ್ಟು ದಿನ ಆದಮೇಲೆ ಇವತ್ತೇ ಕ್ಯಾಮ್ರಾ ಮುಂದೆ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿದೆ ವರ್ಷಕ್ಕೆ ಒಂದ್ಸಾರಿ ಬರೋ ಅಂತ ವರಮಹಾಲಕ್ಷ್ಮಿ ಹಬ್ಬನ ಈ ವರ್ಷ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೋಡೋಣ. ಆ್ಯಂಡ್ ಯಾ ಗೈಸ್, ಅಷ್ಟೊಂದು ಏನು ಸ್ಪೆಷಲಾಗಿ ಇರಲ್ಲ ಈ ವರ್ಷ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆ್ಯಸ್ ಯೂಶ್ವಲ್ ಪ್ರತಿ ವರ್ಷ ಹೇಗೆ ಮಾಡ್ತೀವಿ ಈ ವರ್ಷವೂ ಅದೇ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ. ಆ್ಯಂಡ್ ಗೈಸ್, ನಾನು ನಿಮ್ಗೇನು ಪ್ರಾಮಿಸ್ ಮಾಡಲ್ಲ ಇನ್ಮೇಲಿಂದ ವ್ಲಾಗ್ಸ್ ಮಾಡ್ತೀನಿ ಆ ರೀತಿ ಈ ರೀತಿ ಅಂತ. ಸೊ ನನಗೆ ಯಾವಾಗ ಮಾಡಬೇಕು ಅಥವಾ ಏನಾದರೂ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಾಗ ಮಾತ್ರ ವ್ಲಾಗ್ನ ಮಾಡ್ತೀನಿ. ಸೊ ದ್ಯಾಟ್ ಈಸ್ ಇಟ್ ಗೈಸ್. ಎಲ್ರಿಗೂ ಫಸ್ಟ್ ಆಫ್ ಆಲ್ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಸೊ ಮೇ ಯುವರ್ ಹೌಸಸ್ ಗ್ರೋ ಗ್ಲೋ ಎಲ್ಲ ಆಯಿತಾ. ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ತುಂಬ ದಿನ ಆದಮೇಲೆ ಕ್ಯಾಮ್ರಾ ಮುಂದೆ ಬಂದುಬಿಟ್ಟಿದ್ದೀನಿ. ಸೊ ಅದಕ್ಕೆ ಬಕ್ ಅಂತ ಮಾತಾಡ್ತಾ ಇದ್ದೀನಿ. ಸೊ ಇವಾಗ ಮಾತನ್ನ ಸ್ವಲ್ಪ ಕಮ್ಮಿ ಮಾಡಿ ಕೆಲಸ ಕಡೆ ಗಮನ ಹರಿಸೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಇನ್ನೂ ತುಂಬ ಕೆಲಸಗಳಿದೆ. ಪ್ರತಿ ಸತಿ ನೀವು ನೋಡಿರೋ ಹಾಗೆ ಲೈಕ್ ಒಂದು ಏನದು ಬ್ಯಾಕ್ ಡ್ರಾಪ್ ಹಾಕ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಫ್ಲವರ್ಸ್ ಎಲ್ಲ ಹ್ಯಾಂಗ್ ಮಾಡ್ತೀನಿ. ಆ್ಯಂಡ್ ಪ್ರತಿ ಸತ ಲೈಕ್ ಆ್ಯಸ್ ಯೂಶ್ವಲ್ ಅದನ್ನು ಮೀರಿ ನನಗೇನೂ ಮಾಡೋಕ್ಕೆ ಬರಲ್ಲ. ಅನ್ಕೊತೀನಿ ಎವ್ರಿ ಟೈಮ್ ಲೈಕ್ ಏನಾದರೂ ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತ. ಬಟ್ ಸ್ಟಿಲ್ ಅದೇ ಸೇಮ್ ಥಿಂಗ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದನ್ನೇ ಮಾಡೋಣ. ಆ್ಯಂಡ್ ಅದು ಬಿಟ್ಟರೆ ಸಾರಿ ಟ್ರಿಪ್ಪಿಂಗ್ ಮಾಡ್ತೀನಿ. ಆ್ಯಂಡ್ ಫ್ರೂಟ್ಸ್ ಫ್ಲವರ್ಸ್ನೆಲ್ಲ ಅರೇಂಜ್ ಮಾಡಬೇಕು. ದ್ಯಾಟ್ ಈಸ್ ಇಟ್. ಆ್ಯಂಡ್ ಮಿಕ್ಕಿದ್ದನ್ನು ನಾಳೆಗೆ. ಇನ್ನೊಂದು ಈ ಬಾರಿ ಏನಾಗಿದೆ ಅಂತಂದರೆ ಲೈಕ್ ನಮಗೆ ದೊಡ್ಡದಾಗಿರೋ ಡೈನಿಂಗ್ ಟೇಬಲ್ ಸಿಗ್ತಿತ್ತು ಡೆಕಾರ್ ಎಲ್ಲ ಮಾಡೋದಕ್ಕೆ. ಬಟ್ ಈ ಸತಿ ಲೈಕ್ ಅಲ್ಲಿ ನಮ್ಮದು ದೊಡ್ಡದು ಫ್ರಿಡ್ಜ್ ಬಂದುಬಿಟ್ಟಿದೆ. ಸೊ ಇಟ್ಸ್ ನಾಟ್ ದಟ್ ಕನ್ವೀನಿಯಂಟ್ ಅಲ್ಲಿ ಮಾಡೋದಕ್ಕೆ. ಸ್ವಲ್ಪ ಚಿಕ್ಕದು ಟೇಬಲಲ್ಲಿ ಮ್ಯಾನೇಜ್ ಮಾಡಬೇಕು. ಸೊ ಈ ಸತಿ ನಾವು ಹಾಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಗೆಟ್ ಇನ್. ಆ್ಯಂಡ್ ನನ್ನ ಟ್ರೈಪಾಡ್ ಬೇರೆ ತುಂಬಾ ನನಗೆ ಪ್ರಾಬ್ಲಮ್ ಕೊಡ್ತಾ ಇದೆ. ಲೈಕ್ ಇಟ್ಸ್ ಮೂವಿಂಗ್, ತುಂಬಾ ಜಾಸ್ತಿ ಮೂವ್ ಆಗ್ತಾ ಇದೆ. ಐ ಡೋಂಟ್ ನೋ ವಾಟ್ಸ್ ರಾಂಗ್ ಬಿಕಾಸ್ ಅದು ಸ್ಟೆಬಿಲಿಟಿ. ದಿಸ್ ಇಸ್ ಹೌ ಮೆಸ್ಸಿ ಇಟ್ ಹ್ಯಾಸ್ ಟರ್ನ್ಡ್. ಆ್ಯಂಡ್ ಈ ಒಂದು ಫ್ರಿಡ್ಜ್ ಇರೋದ್ರಿಂದ ಲೈಕ್ ಅದು ಅಷ್ಟೊಂದು ಕನ್ವೀನಿಯೆಂಟ್ ಆಗಿಲ್ಲ ಬಿಕಾಸ್ ಅದನ್ನು ಹಾರಿಜಾಂಟಲಾಗಿ ಪ್ಲೇಸ್ ಮಾಡೋದ್ರಿಂದ. ಸೊ ಇಟ್ಸ್ ನಾಟ್ ಕನ್ವೀನಿಯೆಂಟ್. ಸೊ ಹಾಗಾಗಿ ದಿಸ್ ಈಸ್ ಅವರ್ ಬ್ಯಾಕ್ ಡ್ರಾಪ್. ಆ್ಯಕ್ಚುಲಿ ನಾನು ಅದು ಡಿಫ್ರೆಂಟ್ ಆರ್ಡರ್ ಮಾಡ್ಬೇಕು ಅಂದ್ಕೊಂಡೆ. ಬಟ್ ನಾಟ್ ದಿಸ್ ಟೈಮ್ ಫಾರ್ ದೀಪಾವಳಿ. ಏನು ಅದು ಆರ್ಡರ್ ಮಾಡಿಲ್ಲ. ಕೀಪಿಂಗ್ ಇಟ್ ಸಿಂಪಲ್ ಆ್ಯಸ್ ಯೂಶ್ವಲ್. ಲೈಟ್ ಇವಾಗ ಹೀಗಿದೆ. ಸೊ ಆನ್ ಮಾಡು. ಇಷ್ಟು ಜಗಮಗ ಆಗಿ ಮಾಡಿದ್ದೀವಿ. ಜಗಮಗ ಬ್ಯಾಕ್ ಡ್ರಾಪ್ ಆಯಿತು, ಆವಾಗಲೇ ನೋಡಿದ್ರಿ. ಆ್ಯಂಡ್ ಟೇಬಲ್ ಹೇಳಿದ್ನಲ್ಲ ಇಷ್ಟು ಚಿಕ್ಕದಾಗಿದೆ. ವಿ ಹ್ಯಾವ್ ಟು ಅಡ್ಜಸ್ಟ್ ಇನ್ ದ್ಯಾಟ್. ಸೊ ಇಲ್ಲೇ ಫ್ಲವರ್ಸು ಫ್ರೂಟ್ಸು ನೈವೇದ್ಯ ಇಡೋಣ ಅಂತ ಅಂದ್ಕೊಂಡೆ. ಟೇಬಲ್ ಚಿಕ್ಕದಿರೋದ್ರಿಂದ ಹ್ಯಾವ್ ಟು ಅಡ್ಜಸ್ಟ್. ಇವಾಗ ಬನ್ನಿ ಸ್ಯಾರಿ ಟ್ರಿಪ್ಪಿಂಗ್ ಸ್ಟಾರ್ಟ್ ಮಾಡೋಣ. ತುಂಬ ಟೈಮ್ ಕಡಿಮೆ ಇದೆ. ಆಲ್ಮೋಸ್ಟ್ ಇವಾಗ 10:30 ಆಗಿದೆ ಟೈಮ್. 10:30. ಇಲ್ಲಿದೆ ಸಾರಿ. ಇಟ್ಸ್ ಬ್ಲೂ ಇನ್ ಕಲರ್. ಸೊ ಈ ಥರ ಇದೆ. ಬ್ಲೂ ಆ್ಯಂಡ್ ರೆಡ್ ಕಾಂಬಿನೇಷನ್ ಇದೆ. ನೈಸ್, ಐ ಲೈಕ್ಡ್ ಇಟ್. ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ದಿಸ್ ಇಸ್ ಹೌ ಇಟ್ಸ್ ಇನ್ ದ ಫಾರ್ಮ್ ಆಫ್ ಟೈಟನಿ ಐ ಗೆಸ್, ಮೇ ಬಿ, ನಂಗೆ ಗೊತ್ತಿಲ್ಲ. ಇವಾಗ ಒಂದು ಊಟದ ಬ್ರೇಕ್ನ ತೊಗೊಂಡಿದ್ದೀವಿ. ಸೊ ತುಂಬ ಲೇಟ್ ಆಯಿತು ಆಲ್ರೆಡಿ. ಸೊ ವಿ ಹ್ಯಾವ್ ಚಪಾತಿ ಮತ್ತು ಪಲ್ಯ ಆ್ಯಂಡ್ ಇದಿಷ್ಟು ಪ್ರಸಾದ ಸಿಕ್ಕಿದ್ದು ಗೈಸ್. ಇವತ್ತು ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಪೂಜೆ ಆಯಿತು. ವೆರಿ ಟೇಸ್ಟಿ. ಇಷ್ಟೊಂದಾಗಿದೆ. ಹೀಗೆಲ್ಲ ಕ್ಲಿಪ್ ಮಾಡ್ತಿದ್ದೀನಿ.
ಕಷ್ಟ ಗುರು. ನನಗೆ ಬೇರೆ ಅಷ್ಟೊಂದು ಕರೆಕ್ಟಾಗಿ ಬರ್ತಾ ಇಲ್ಲ ಈ ಸತಿ ದಿಸ್ ಟೈಮ್. ಸೊ ಇದು ಏರಪೀರು. ಗೈಸ್ ಇವಾಗ ಕಳಶ್ ಕೂಡ್ಸಿದ್ವಿ ಆ್ಯಂಡ್ ಇವಾಗ ಅದಕ್ಕೆ ಸದ್ಯಕ್ಕೆ ಎಷ್ಟು ಲೈಕ್ ಸಿ ಇಷ್ಟಾಗಿದೆ ಫಾರ್ ದ ಥಿಂಗ್. ನಾಳೆ ಕಂಟಿನ್ಯೂ ಮಾಡೋಣ ಬಿಕಾಸ್ ಎಲ್ಲರೂ ಎಲ್ಲದನ್ನೂ ಹಿಂದಿನ ದಿನ ಮಾಡಬಾರ್ದು. ಸೊ ಸದ್ಯಕ್ಕೆ ಎಷ್ಟು ರೆಡಿ ಇಟ್ಕೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಅಂತ ಆ ಕಾರಣಕ್ಕೆ ಮಾಡಿದ್ವಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಅನದರ್ ಡೇ. ಸೊ ಇವತ್ತು ಆ್ಯಕ್ಚುಯಲ್ ಹಬ್ಬದ ದಿನ. ಸೊ ನಮ್ಮದು ಸಾರಿ ಡ್ರಿಪ್ಪಿಂಗ್ ಆಗಿದೆ ಕಂಪ್ಲೀಟಾಗಿ. ಐ ವಿಲ್ ಶೋ ಇಟ್ ನಾವು. ಇಷ್ಟೊಂದಾಗಿದೆ. ಸೊ ಇವಾಗ ಇದು ದೇವಿಗೆಲ್ಲ ಕೂರಿಸ್ಬೇಕು. ಇಲ್ಲಿ ನಮ್ಮ ಫ್ರೂಟ್ ಪ್ಲೇಟರ್ ರೆಡಿಯಾಗಿದೆ. ಸೊ ಇವಾಗ ಒಂದೇ ಹೂಗಳನ್ನು ಅದ್ರಾಗೆ ಸೇರಿಸೋಣ ಅಂದರೆ this one and here. This is how I got ready. ಸೊ ತುಂಬಾ ಸಿಂಪಲ್ ಆಗಿಟ್ಟಿದ್ದೀನಿ. ಏನು ಜಾಸ್ತಿ ಲೈಕ್ ತುಂಬ ಗ್ರ್ಯಾಂಡ್ ಆಗಿರೋದೆಲ್ಲ ಹಾಕ್ಕೊಳ್ಳೋದಕ್ಕೆ ಇಷ್ಟಪಟ್ಟಿಲ್ಲ. ಆ್ಯಂಡ್ ಸಾರಿ ಹಾಕೋಬೇಕಂತ ಅಂದ್ಕೊಂಡೆ, ಬಟ್ ಐ ಫೆಲ್ಟ್ ನೋ, ಯಾಕೆ ಗೊತ್ತಿಲ್ಲ. ಸೊ ಇವಾಗ ಬನ್ನಿ ಸಂಜೆದು ಪೂಜೆ ಶುರು ಮಾಡೋಣ. ಆ್ಯಂಡ್ ಎಲ್ಲರೂ ಇವಾಗ ಲೈಕ್ ಅರಿಶಿನ ಕುಂಕುಮಕ್ಕೆ ಬರ್ತಾರೆ. ಸೊ ಅದು ಮಾಡಿ ನಾವಿವಾಗ ಆಲ್ರೆಡಿ ತಾಂಬೂಲನ ರೆಡಿ ಮಾಡಿಟ್ಕೊಂಡಿದ್ವಿ. ಸೊ ಬೇಸಿಕ್ಕಾಗಿ ಏನೆಲ್ಲ ಇರುತ್ತೆ ಒಂದು ತಾಂಬೂಲದಲ್ಲಿ ಅದನ್ನೇ ಕೊಟ್ಟಿದ್ವಿ. ಆ್ಯಂಡ್ 5 ಮೆಂಬರ್ಸಿಗೆ ಕೊಡಬೇಕಂತ ಇತ್ತು. ಸೊ 5 ಮೆಂಬರ್ಸಿಗೆ ಕೊಟ್ವಿ. ಇವರೆಲ್ಲ ನಮ್ಮ ಚಿಕ್ಕಮ್ಮಂದರು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ತುಂಬ ಒಂದು ಪಾಸಿಟಿವ್ ಫೀಲ್ ಬಂತು ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ಸೆಲೆಬ್ರೇಟ್ ಮಾಡೋದು. ಆ್ಯಂಡ್ ನೀವೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ, ಅಥವಾ ಸ್ವಲ್ಪ ಜನ ಇನ್ನು 4th ಫ್ರೈಡೇ ಆಫ್ ಶ್ರಾವಣ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾವು 2nd ವೀಕ್ ಆಫ್ ಶ್ರಾವಣ ಫ್ರೈಡೇ ಸೆಲೆಬ್ರೇಟ್ ಮಾಡಿದ್ವಿ ವರಮಹಾಲಕ್ಷ್ಮಿ ಹಬ್ಬ. ಇವಾಗ ಸಂಜೆ ಮತ್ತೊಂದು ಸಾರಿ ಲೈಕ್ ಕಂಪ್ಲೀಟಾಗಿ ಪೂಜೆನೆಲ್ಲ ಮುಗಿಸಿದ್ವಿ. ಆ್ಯಂಡ್ finally guys, a very happy Varamahalakshmi Habba to everyone.